ನಮ್ಮನ್ನು ಬಹಳವಾಗಿ ಪ್ರೀತಿಸುವ ನಮ್ಮ ಪ್ರಿಯ ಪರಲೋಕದ ತಂದೆಯೇ, ಈ ಸಂದರ್ಭದಲ್ಲಿ ಇಲ್ಲಿ ಮಾತನಾಡುವ ಒಂದೊಂದು ಮಾತುಗಳಿಗಾಗಿ ಸ್ತೋತ್ರ ಮಾಡ್ತಾ ಇದ್ದೇನೆ. ಕಚ್ಚನ ರಕ್ತದ ಕೋಟೆ ಒಳಗೆ ನಿನ್ನ ಶಿಲುಬೆ ನೆರಳಿನಲ್ಲಿ ನಮ್ಮನ್ನು ಮರೆ ಮಾಡು. ನಿಮ್ಮ ರಕ್ತದ ಕೋಟೆ ಒಳಗೆ ಭದ್ರಪಡಿಸು. ಕೇಳುವ ನಮ್ಮೆಲ್ಲರಿಗೂ ಜಾಗರೂಕತೆಯನ್ನು ಕೊಡು. ಆತ್ಮಾಭಿಷೇಕದ ಬಲ ತುಂಬಿಸು. ಯೇಸುವಿನ ನಾಮದಲ್ಲಿ ಆಮೆನ್. 6 ದಿನಕ್ಕೆ 1 ಸಾರಿ ಸುತ್ತಬೇಕಂತೆ. 7ನೇ ದಿನ 7 ಸಾರಿ ಸುತ್ತಬೇಕಂತೆ. ಹಂಗೈತೆ ವಾಕ್ಯ. ಹಲ್ಲೆಲೂಯಾ. 4ನೇ ವಚನದಲ್ಲಿ ಹಂಗಿದೆ. 6 ದಿನಗಳವರೆಗೆ ದಿನಕ್ಕೆ 1 ಸಾರಿ ಪಟ್ಟಣವನ್ನು ಸುತ್ತಲಿ 7 ಮಂದಿ ಯಾಜಕರು ಕೊಂಬುಗಳನ್ನು ಹಿಡಿದುಕೊಂಡು ಮಂಜೂಷದ ಮುಂದೆ ನಡೆಯಲಿ. 7ನೆಯ ದಿವಸ ನೀವು ಪಟ್ಟಣವನ್ನು 7 ಸಾರಿ ಸುತ್ತಬೇಕು. ಯಾಜಕರು ಕೊಂಬುಗಳನ್ನು ಊದಬೇಕು. ಅವರು ದೀರ್ಘವಾಗಿ ಊದುವ ಕೊಂಬಿನ ಧ್ವನಿಯು ಕೇಳಿ ಸುತ್ತುತ್ತಲೇ ನೀವೆಲ್ಲರೂ ಮಹತ್ತರವಾಗಿ ಆರ್ಭಟಿಸಿರಿ. ಆಗ ಪಟ್ಟಣದ ಗೋಡೆಯು ತಾನೇ ಬಿದ್ದು ಹೋಗುವುದು. ಹಲ್ಲೆಲೂಯಾ. ಇವತ್ತು ಪ್ರಾರ್ಥನೆ ಎಂಬ ಜೀವಿತವನ್ನ ನೀನು ಅಳವಡಿಸ್ಕೊಂಡ್ರೆ, ಹೆಚ್ಚಾಗಿ ಪ್ರಾರ್ಥಿಸಿದ್ರೆ, ಎಡಬಿಡದೆ ಪ್ರಾರ್ಥಿಸಿದ್ರೆ, ನಿನಗಿರುವಂಥ ರೋಗ ಎಂಬ ಗೋಡೆ, ನಿನಗಿರುವ ಕಷ್ಟ ಎಂಬ ಗೋಡೆ, ನಿನಗಿರುವ ಮಾಟಮಂತ್ರ ಶಕ್ತಿ ಎಂಬ ಗೋಡೆ, ನಿನಗಿರುವಂಥ ಸೋಲು ಎಂಬ ಗೋಡೆ ತಾನಾಗೆ ಬಿದ್ದು ಹೋಗ್ತದೆ. ಯಾವಾಗಂದ್ರೆ ಎಡಬಿಡದೆ ಪ್ರಾರ್ಥಿಸುವಾಗ, ಎಡಬಿಡದೆ ಪ್ರಾರ್ಥನೆ ಮಾಡುವುದಾದರೆ. ಆಮೇಲೆ ನಾವಂಗೆ ಮಾಡಲ್ಲ. 1 ದಿನ ಮಾಡ್ತೇವೆ, 2 ದಿನ ಮಾಡ್ತೇವೆ, 3 ದಿನ ಮಾಡ್ತೇವೆ, 1 ವಾರ ಮಾಡ್ತೇವೆ, 1 ತಿಂಗಳು ಮಾಡ್ತೇವೆ. 2ನೇ ತಿಂಗಳಲ್ಲಿ ನಮಗೇನು ರಿಫ್ಲೆಕ್ಷನ್ ಅಂದರೆ ಪ್ರತ್ಯುತ್ತರ ಏನು ಬಾರದೇ ಇದ್ದಾಗ ನಿರಾಸೆಗೊಳ್ತೇವೆ. ದೇವ್ರಂಗೆ ಹೇಳಿಲ್ಲ, ಕರ್ತನಲ್ಲಿ ಪಡುವ ಪ್ರಯಾಸ ವ್ಯರ್ಥವಾಗುವುದಿಲ್ಲ. ಅಪೊಸ್ತಲ ಪೌಲನು ಹೇಳ್ತಾನೆ ಕೊರಿಂಥ್ಯ ಪತ್ರಿಕೆಯಲ್ಲಿ, ಕರ್ತನಲ್ಲಿ ಪಡುವ ಪ್ರಯಾಸ ಎಂದಿಗೂ. ಅಂದರೆ ನೀನು ಮಾಡಿದ ಪ್ರಾರ್ಥನೆ ಇವತ್ತು ಉತ್ತರ ಬಂದಿಲ್ಲ ಅಂತ ಚಿಂತಿಸಬೇಡ. ಒಂದು ದಿನ ಉತ್ತರ ಬರ್ತದೆ. ಯಾವಾಗಲೂ ನೀನು ಮಾಡಬೇಕಾಯ್ತು ಇಲ್ಲ, ನನ್ನ ದೇವರು ಖಂಡಿತ ಅದ್ಭುತ ಮಾಡ್ತಾನೆ. ನನ್ನ ದೇವರು ಖಂಡಿತ ನನಗೆ ಬಿಡುಗಡೆ ಕೊಡ್ತಾನೆ. ನನ್ನ ದೇವರು ಖಂಡಿತ ನನಗೊಂದು ಒಳ್ಳೆಯ ದಿನವನ್ನು ತರ್ತಾನೆ. ನನ್ನ ದೇವರು ಖಂಡಿತ ನಾನು ಅನೇಕರ ಮುಂದೆ ತಲೆ ಎತ್ತಿ ನಡೆಯುವಂತೆ ಮಾಡ್ತಾನೆ. ನನ್ನ ದೇವರ ಜೀವಿತದಲ್ಲಿ ಎಲ್ಲ ಕೊರತೆ ತೆಗೆದಾಕ್ತಾನೆ. ಈ ಮಾತುಗಳನ್ನು ಪದೇ ಪದೇ ಉಚ್ಚರಿಸುವುದಾದರೆ, ಈ ಮಾತುಗಳನ್ನು ಹೇಳುವುದಾದರೆ, ನಿನ್ನ ಪ್ರಾರ್ಥನೆಗೆ ದೇವರು ಉತ್ತರ ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ಆಮೆನ್. ಜೋರಾಗಿ ಹಲ್ಲೆಲೂಯಾ. ನಂಬರ್ 1 ಹೆಂಗೆ ಪ್ರಾರ್ಥಿಸ್ಬೇಕು? ನಾವು ಪಾಪಗಳನ್ನು ಒಪ್ಪಿಕೊಂಡವರಾಗಿ ನಾವು ಪ್ರಾರ್ಥನೆ ಮಾಡಬೇಕು. ದಾವೀದನ ಒಪ್ಪಿಕೊಂಡಿದ್ದಾನೆ. ದಾವೀದನೊಬ್ಬನಲ್ಲ, ಅನೇಕರು ಒಪ್ಪಿಕೊಂಡು ಪ್ರಾರ್ಥಿಸಿದ್ದಾರೆ. ಹಿಜ್ಕೀಯನು ಕೂಡ ಒಪ್ಪಿಕೊಂಡು ಪ್ರಾರ್ಥಿಸ್ತಾ ಇದ್ದಾನೆ. ಅವರ ಪ್ರಾರ್ಥನೆ ಕೇಳಿಸ್ಕೊಂಡ ದೇವರು ಇಲ್ಲಿ ಕುಂತಿರುವ ನಿನ್ನ ಪ್ರಾರ್ಥನೆ, ಇಲ್ಲಿ ನಿಂತುಕೊಂಡ ನನ್ನ ಪ್ರಾರ್ಥನೆ ಕೂಡ ಕೇಳಿಸ್ಕೊಳ್ತಾನೆ. ಯಾಕೆ ನಮ್ಮ ಪ್ರಾರ್ಥನೆ ಉತ್ತರ ಕೊಡೋದಿಲ್ಲ ಗೊತ್ತಾ? ನಾವು ನಮ್ಮ ಪಾಪಗಳನ್ನು ಅರಿಕೆ ಮಾಡದೆ ಇದ್ದಾಗ ನಮ್ಮ ಪ್ರಾರ್ಥನೆ ದೇವರ ಉತ್ತರ. ವಾಕ್ಯ ನೋಡ್ರಿ, 32ನೇ ಕೀರ್ತನೆ ಅಂದುಕೊಳ್ತಾನೆ. ನೋಡ್ರಿ ಒಂದ್ಸರಿ. ಪ್ರೈಸ್ ದಿ ಲಾರ್ಡ್. 32ನೇ ಕೀರ್ತನೆ 3ನೇ ವಚನ. ನಾನು ನನ್ನ ಪಾಪವನ್ನು ಅರಿಕೆ ಮಾಡದೇ ಇದ್ದಾಗ ಸವಿದು ಹೋಗುತ್ತಿದ್ದವು. ಪಾಪ ಅರಿಕೆ ಮಾಡಿಕೊಳ್ಳಬೇಕು. ತಿಳಿದು ಮಾಡಿಯೋ ತಿಳಿಯದ ಮಾಡಿದೆಯೋ, ಗೊತ್ತಿದ್ದು ಮಾಡಿದೆಯೋ ಗೊತ್ತಿಲ್ಲದ ಮಾತು ಮಾಡಿದೆಯೋ, ಅರಿಕೆ ಮಾಡಿಕೊಂಡು ಪ್ರಾರ್ಥಿಸುವುದಾದರೆ ನಿನಗೆ ಬೇಕಾದ ಆರೋಗ್ಯವನ್ನು ಕರ್ತನು ಕೊಡುತ್ತಾನೆ. ನಂಬರ್ 1. ನಂಬರ್ 2, ಎಡಬಿಡದೆ ಪ್ರಾರ್ಥಿಸ್ಬೇಕು. ಎಡಬಿಡದೆ
ಸಂದರ್ಭಗಳೇನೇ ಬರಲಿ, ಪರಿಸ್ಥಿತಿಗಳೇನೇ ಬರಲಿ, ಅಪೊಸ್ತಲರು ಹಂಗೆ ಮಾಡಿದ್ರು. ಅಪೊಸ್ತಲರು ಹೆಂಗೆ ಮಾಡಿದ್ರು ಗೊತ್ತಾ? ಒಂದೇ ದಿನ ಅಲ್ಲ ಮಾಡಿದ್ದು, ಒಂದು ವಾರ ಎಲ್ಲ ಮಾಡಿದ್ದು. 2 ಅಧ್ಯಾಯ 41, 42, 43 ವಚನ ನೋಡ್ತೇವೆ. ಅವರು ದಿನಾಲು ಮನೆಗಳಲ್ಲಿ ಸೇರಿ ಪ್ರಾರ್ಥನೆ ಮಾಡ್ತಾ ಇದ್ರು ಅಂತ ಬೈಬಲ್ ವಾಕ್ಯ ಹೇಳ್ತದೆ. ನೋಡ್ರಿ, ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯ 41, 42, 43, 44 ವಚನದಲ್ಲಿ ನಮಗೆ ವಾಕ್ಯ ಕಾಣ್ತದೆ. ಸಿಗ್ಲಿಲ್ವಾ? ಓದಿ ಓದಿ ಓದಿ. ಕಂಟಿನ್ಯೂ. ಓಕೆ. ನಡೆದವು. ಓಕೆ. ಅವರು ದಿನಾಲು 46ನೇ ವಚನ. ಎಸ್, ಅವರು ದಿನಾಲು ಏಕ ಮನಸ್ಸಿನಿಂದ ದೇವಾಲಯದಲ್ಲಿ ಕೂಡುತ್ತಾ, ಮನೆಗಳ ರೊಟ್ಟಿ ಮುರಿಯುತ್ತಾ, ಸರಳ ಹೃದಯದಿಂದಲೂ ಊಟ ಮಾಡುತ್ತಾ ಇದ್ದರು. ದೇವರನ್ನು ಕೊಂಡಾಡುವವರಾಗಿಯೂ ಜನರೆಲ್ಲರ ದಯೆಯನ್ನು ಹೊಂದಿದವರಾಗಿಯೂ ಇದ್ದರು ಎಂಬುದಾಗಿ ನೋಡುತ್ತೇವೆ. ಅಂದರೆ ಅವರು ಎಡಬಿಡದೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇವತ್ತು ನಿನ್ನ ಜೀವನದಲ್ಲಿ, ನಿನ್ನ ಕುಟುಂಬದಲ್ಲಿ ದೇವರ ಕಾರ್ಯವನ್ನು ನೀನು ಹೊಂದಿಕೊಳ್ಳಬೇಕಂದ್ರೆ ಒಂದು ದಿನಕ್ಕೆ, ಒಂದು ವಾರಕ್ಕೆ, ಒಂದು ತಿಂಗಳಿಗೆ, 3 ದಿನಕ್ಕೆ ಸೀಮಿತ ಮಾಡಿಕೊಳ್ಳಬೇಡ. ಎಡಬಿಡದೆ ಪ್ರಾರ್ಥಿಸಬೇಕು, ಎಡಬಿಡದೆ ಪ್ರಾರ್ಥಿಸಬೇಕು. 1 ದಿನ, 2 ದಿನ, 3 ದಿನ, 1 ವಾರ, 2 ವಾರ, 1 ತಿಂಗಳು, 1 ವರ್ಷ, 2 ವರ್ಷ, 3 ವರ್ಷ ನಮ್ಮ ಜೀವನದಲ್ಲಿ ದೇವರು ಆ ಕಾರ್ಯವನ್ನು ಮಾಡುವವರೆಗೂ ಪ್ರಾರ್ಥನೆ ಮಾಡ್ತಾನೆ ಇರಬೇಕು. ಹಾಗೆ ಮಾಡುವುದಾದರೆ ನನ್ನ ದೇವರು ನಮಗೆ ಉತ್ತರವನ್ನು ಕೊಡುವವನಾಗಿದ್ದಾನೆ. ಆಮೆನ್. ಹಲ್ಲೆಲೂಯಾ. ಹೇಳಿ, ಹೆಂಗೆ ಪ್ರಾರ್ಥಿಸ್ಬೇಕು? 3ನೇದಾಗಿ ಸ್ಥಿರ ಚಿತ್ತ ಉಳ್ಳವರಾಗಿ ಪ್ರಾರ್ಥಿಸ್ಬೇಕು. ಸ್ಥಿರ ಚಿತ್ತ ಅಂದರೆ ಚಂಚಲ ಇಟ್ಕೊಂಡು ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆ ಕುಂತಿರ್ತಾರೆ, ಮನಸ್ಸು ಎಲ್ಲೆಲ್ಲೋ ಇರ್ತದೆ ಅವರಿಗೆ. ಇಲ್ಲೇ ಕುಂತಿರ್ತಾರೆ, ಯೋಚನೆ ಏನೇನೋ ಮಾಡ್ತಿರ್ತಾರೆ. ಇದಲ್ಲ, ಈ ಪ್ರಾರ್ಥನೆ ದೇವರಿಗೆ ಕೇಳಿಸ್ಕೊಳ್ಳೋದಿಲ್ಲ. ಸ್ಥಿರ ಚಿತ್ತದಿಂದ ಪ್ರಾರ್ಥಿಸ್ಬೇಕು. ಸ್ಥಿರಚಿತ್ತರಾಗಿರ್ರಿ, ನಿಶ್ಚಲರಾಗಿರ್ರಿ ಅಂತ ಹೇಳ್ತಾನೆ ದೇವರು. ಪೌಲನು ಕೊರಿಂಥ ಪತ್ರಿಕೆಯಲ್ಲಿ ಹೇಳ್ತಕ್ಕಂಥ ಮಾತಿದು. ನಾವು ಹೆಂಗೆ ಪ್ರಾರ್ಥಿಸ್ಬೇಕಂದ್ರೆ ಸ್ಥಿರ ಅಂದರೆ ಏಕಾಗ್ರತೆಯಿಂದ ಪ್ರಾರ್ಥಿಸ್ಬೇಕು. ಅದಕ್ಕೆ ನನ್ನ 6 ದಿನ 1 ತಾಸು ನಿಮ್ಗೆ ಟೈಮ್ ಕೊಟ್ಟದ್ದು ಅದಕ್ಕೆ, ನೀವು ಏಕಾಗ್ರತೆಯಿಂದ ಪ್ರಾರ್ಥಿಸ್ತೀರಿ ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲಿದ್ದೀರಾ? ಎಷ್ಟನಿದ್ದೀರಾ? ದೇವರ ಪರಿಶುದ್ಧಗಳ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ನಮ್ಮೊಟ್ಟಿಗೆ ಮಾತನಾಡುವಂಥ ಮಾತು ಅದಾಗಿದೆ. ದೇವ್ರ ವಾಕ್ಯ ಹೇಳ್ತದೆ, ಪ್ರಿಯ ಮಕ್ಕಳೇ, ಸ್ಥಿರಚಿತ್ತದಿಂದ ನಾವು ಪ್ರಾರ್ಥಿಸಬೇಕು. ಯಾಕಂದರೆ ಕರ್ತನು ನಮ್ಮ ಜೀವಿತವನ್ನು, ನಮ್ಮ ಕುಟುಂಬವನ್ನು ಆತನು ನೋಡಲಿಕ್ಕೆ ಶಕ್ತನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. 15ನೇ ಅಧ್ಯಾಯ 58ನೇ ವಚನ ಒಂದು ವಾಕ್ಯ ಹೇಳ್ತದೆ. ಆದುದರಿಂದ ನನ್ನ ಪ್ರಿಯ ಸಹೋದರರೇ, ಸ್ಥಿರಚಿತ್ತರಾಗಿಯೂ ನಿಶ್ಚಲರಾಗಿಯೂ ಇರ್ರಿ. ನೀವು ಕರ್ತನ ಸೇವೆಯಲ್ಲಿ ಪಡುವ ಪ್ರಯಾಸವು ನಿಷ್ಫಲವಾಗುವುದಿಲ್ಲವೆಂದು ತಿಳಿದು ಕರ್ತನ ಕೆಲಸವನ್ನು ಯಾವಾಗಲೂ ಅತ್ಯಾಸಕ್ತಿಯಿಂದ ಮಾಡುವವರಾಗಿರ್ರಿ. ಹೇಗೆ ಪ್ರಾರ್ಥಿಸ್ಬೇಕು? ಸ್ಥಿರ ಚಿತ್ತದಿಂದ ನಾವು ಪ್ರಾರ್ಥಿಸ್ಬೇಕು. ನೀನು ಅರ್ಧ ಗಂಟೆ, 1 ಗಂಟೆ, 1 ದಿನ, 1 ವಾರ ತೀರ್ಮಾನ ತಗೋ ಎಷ್ಟು ದಿನ ಏನು ಮಾಡಬೇಕಂತ. ಆದರೆ ಪ್ರಾರ್ಥನೆ ಮಾಡಲಿಕ್ಕೆ ಹೋಗುವಾಗ ಸ್ಥಿರಚಿತ್ತದಿಂದ ನೀನು ಪ್ರಾರ್ಥಿಸ್ಬೇಕು. ಸ್ಥಿರಚಿತ್ತ ಬಹಳ ಮುಖ್ಯ. ಸ್ಥಿರತೆ ಇಲ್ಲದಿದ್ದರೆ ನಿನ್ನ ದೇವರಿಂದ ಏನು ಕೂಡ ಹೊಂದಿಕೊಳ್ಳಕ್ಕಾಗಲ್ಲ.
ದೇವರಿಂದ ಏನು ಕೂಡ ಪಡೆದುಕೊಳ್ಳಕ್ಕೆ ಸಾಧ್ಯವಿಲ್ಲ. ಆ ಕಾರಣಕ್ಕಾಗಿ ನನ್ನ ಪ್ರಿಯ ದೇವ ಜನರೇ, ಸ್ಥಿರಚಿತ್ತದಿಂದ ಪ್ರಾರ್ಥಿಸ್ರಿ. ಆಮೆನ್. హల్లెలూయా. స్థిరాచీరలుగా కదలిని వారై. హల్లెలూయా. ఇది హల్లెలూయా. ಇನ್ನು ಶಬ್ದವಾಗಿ ಹಲ್ಲೆಲೂಯಾ. ಸ್ಥಿರ ಚಿತ್ತದಿಂದ ಪ್ರಾರ್ಥಿಸಬೇಕು. ನಾವು ಆಡಾಡ್ತೀವಿ, ಸ್ಥಿರಪರಚುವಾಡವು, బలపరచువాడవు, పడిపోయిన చోటే బలపరచువాడు. ಆಮೆನ್. ಹಿಂಗಂದ್ರೆ ನಿಲ್ಸ್ಕೋಬೇಕಂತ ಅರ್ಥ. ನೀವು ಬಿಟ್ಟರೆ ಆಡ್ತೀರಾ. ಒಳ್ಳೆ ಹಾಡುಗಾರ ನಮ್ಮ ಸಭೆಯಲ್ಲಿ ಇದ್ರೆ ಕೊಟ್ಟಿದ್ದಾನೆ, ತಪ್ಪಿಲ್ಲ, ಆಡಬೇಕು. ಆದರೆ ನಾವು ಪ್ರಾರ್ಥಿಸುವಂಥ ಪ್ರಾರ್ಥನೆ ಹೇಗಿರಬೇಕು? ಪರಿಸ್ಥಿತಿಗಳು ಬರ್ತಾವೆ, ಕಷ್ಟಗಳು ಬರ್ತಾವೆ, ಅವಮಾನಗಳು ಬರ್ತಾವೆ, ರೋಗಗಳು ಬರ್ತಾವೆ, ನಿಂದೆಗಳು ಬರ್ತಾವೆ. ಕೆಲವರು ಅಂತಾರೆ, ಯೇಸು ಸ್ವಾಮಿ ನಂಬ್ಕೊಂಡು ಎಲ್ಲ ಕಷ್ಟ ಹೋಗ್ಲಂತ. ಇವು ಒಂದನ್ನು ಹೋಗಿಲ್ಲಪ್ಪ, ಇವನು ಆಳ ಅಂತಾರೆ. ಯೇಸು ಸ್ವಾಮಿ ನಂಬ್ಕೊಂಡ್ರೆ ಕಷ್ಟ ಹೋಗ್ಬಿಡ್ತಾವ ಅಂತೆಲ್ಲ ಬೈಬಲ್ ಬರೆಯಲ್ಪಟ್ಟಿದೆಯಾ? ಸ್ವಾಮಿ ಹೇಳೋಣ, ಲೋಕದಲ್ಲಿ ನಿಮಗೆ ಕಷ್ಟಗಳು ಉಂಟು, ನಾನು ಅವುಗಳು ಜಯಿಸಿದ್ದೇನೆ, ನೀವು ಜಯಿಸ್ಬೇಕಷ್ಟೇ. ಹಲ್ಲೆಲೂಯಾ. ಏಸು ನಂಬ್ಕೊಂಡ್ರೆ ಏನು ಲಾಭ ಗೊತ್ತಾ? ರೋಗ ಹೋಗ್ತದಂತ ಲಾಭ ಅಲ್ಲ, ದೇವ ಹೋಗ್ತದ ಲಾಭ ಅಲ್ಲ. ಏಸು ನಂಬಿಕೊಳ್ಳುವಂಥ ಲಾಭ ನರಕದ ಬಾಗಿಲು ತಪ್ಪಿಸ್ಕೊಂಡು ನಿತ್ಯ ಜೀವಕ್ಕೆ ಪಾತ್ರರಾಗ್ತವೆ. ಅದಕ್ಕೆ ಏಸು ನಂಬಬೇಕು. ರೋಗ ಹೋಗ್ಬೇಕಂತಲ್ಲ, ದೇವ ಹೋಗ್ಬೇಕಂತಲ್ಲ, ಅದ್ಭುತ ಆಗ್ಬೇಕಂತಲ್ಲ. ಅದ್ಭುತಗಳು ಆಗ್ತವೆ, ರೋಗ ಹೋಗ್ತದೆ, ಅದು ಮುಖ್ಯವಲ್ಲ. ಪರಲೋಕ ರಾಜ್ಯ ಮುಖ್ಯ. ಆಮೆನ್. ಹಲ್ಲೆಲೂಯಾ. ಇವತ್ತು ದೇವ ಹೋಗ್ತದೆ, ನಾಳೆ ದೇವ ಬರ್ತದಮ್ಮ. ಇವತ್ತು ರೋಗ ಹೋಗ್ತದೆ, ನಾಳೆ ರೋಗ ಬರ್ತದೆ. ಏಸು ನಂಬ್ಕೊಂಡ್ಕೊಳ್ಳೆ ಯಾವ ರೋಗ ಬರಲ್ಲ ಅಂತ ಹೇಳಕ್ಕ ಬೈಬಲಲ್ಲಿ ಎಲ್ಲಿ ಕೂಡ ಬರೆಯಲ್ಪಟ್ಟಿಲ್ಲ. ಬರ್ತಾವ ರೋಗಗಳು, ಹೇಳಿ ರೋಗಗಳು. ಮತ್ತೆ ಹೆಂಗಪ್ಪ ನಾನು ಏಸು ನಂಬೇಕಾ? ಈ ಲೋಕದಲ್ಲಿರುವ ತನಕ ರೋಗ ಬರ್ತಾವೆ, ಹೋಗ್ತಾವೆ. ಆದರೆ ಈ ಲೋಕ ಬಿಡುವಾಗ ನಾನು ಸೇರಬೇಕಾದ ಮನೆ ಅದು ಪರಲೋಕ ರಾಜ್ಯ, ಅದು ನಿತ್ಯ ತಂದೆಯ ಜೊತೆಲಿರುವ ಮನೆ. ಆಮೇಲೆ ನಾವು ಹೇಗೆ ಪ್ರಾರ್ಥಿಸ್ಬೇಕು? ಸ್ಥಿರ ಚಿತ್ತದಿಂದ, ಸ್ಥಿರ ಮನಸ್ಸುಳ್ಳವರಾಗಿ, ಸ್ಥಿರ ಚಿತ್ತುಳ್ಳವರಾಗಿ. ನೋಡಿ, ಅಪೊಸ್ತಲರಿಗೆ ಕಷ್ಟಗಳು ಬರಲಿಲ್ವಾ? ಅಪೊಸ್ತಲರಿಗೆ ಕಷ್ಟಗಳು ಬಂದವಾ ಬರಲಿಲ್ವಾ? ಜೊರೆಗೇಳಿ, ಏನೇನು ಬಂದವು? ಅಪೊಸ್ತಲರಿಗೆ ಯಾರಿಗೂ ಗೊತ್ತು? ತುಂಬ ಸರಿ ವಾಕ್ಯ ಕೇಳಿ ನಾವು. ಅಪೊಸ್ತಲರು ಏನೇನು ಕಷ್ಟ ಬಂದವು? ಅವರು ಕೆಲವು ಮನೆಗೆ ಹೋದಾಗ ಬಿರಿಯಾನಿ ಕೊಟ್ಟರು, ಕೆಲವು ಮನೆಗೆ ಹೋದಾಗ ಚಪಾತಿ ಕೊಟ್ಟರು. ವಾಹ್, ಚಪ್ಪಾಳೆ ವೆಂಕಟೇಶ್ವರಗೆ ಸೆರೆ ಮನೆಗೆ ಹಾಕಿದ್ರು. ಇನ್ನೇನು ಮಾಡಿದ್ರು? ಅಪ್ಪಸ್ತರು ಏನು ಮಾಡಲಿಲ್ಲ. ಸ್ತೋತ್ರ. ಅವ್ರಿಗೇನು ಕಷ್ಟ ಬಂದ ಸರ್, ನೀವೇನು ಬಲಿ ಹೇಳ್ತೀಯ ಅನ್ನಂಗಿದೆ. ನಾವೆಲ್ಲ ನೋಡ್ತಾ ಇದ್ದೀರ. ಅಪೊಸ್ತಲರ ಮೇಲೆ ಕಲ್ಲೆಸೆದು ಕೊಲ್ಲಕ್ಕೆ ಪ್ರಯತ್ನ ಪಟ್ಟರು. ಪೌಲನ ಮೇಲೆ ಪೇತ್ರನ ಚೆನ್ನಾಗಿ ಹೊಡೆದು ಜೈಲು ಹಾಕಿದ್ರು. ಹಾಕ್ಲಿಲ್ಲ? ಹಲ್ಲೆಲೂಯಾ. ಕೆಲವರನ್ನ ಗರಗಸ ತಗೊಂಡು ಕೊಯ್ದಾರ. ಗರಗಸ ಅಂದ್ರೆ ರಂಪ ತಗೊಂಡು ಕೊಯ್ದಾರ. ಅವ್ರ ಪ್ರಾರ್ಥನೆ ಬಿಡಲಿಲ್ಲ. ಇನ್ನು ಕೆಲವರನ್ನು ತಲೆ ಕೆಳಗೆ ಮಾಡಿ ಶಿಲುಬೆಗೆ ಹಾಕಿದ್ದಾರೆ. ಆದರೂ ಪ್ರಾರ್ಥನೆ ಬಿಡಲಿಲ್ಲ. ಇನ್ನು ಕೆಲವರನ್ನು ಎಣ್ಣೆ ಕಾಸಿ ಎಣ್ಣೆ ಒಳಗೆ ಹಾಕಿದ್ದಾರೆ. ನಾವು ಮಿರ್ಚಿ ಹೆಂಗೆ ಹಾಕ್ತೀವಲ್ಲ, ಹಿಟ್ಟಚ್ಚಿ ಹಂಗೆ ಹಾಕಿದ್ದಾರೆ. ಆದರೂ ಪ್ರಾರ್ಥನೆ ಬಿಡಲಿಲ್ಲ. ಇವತ್ತು ಅವ್ರ ಚರಿತ್ರೆ ಓದ್ಲಿಕ್ಕೆ ಕಾರಣ, ಅವರ ರೋಗಕ್ಕೆ, ಅವರು ಕೊಡುವಂಥ ಸಮಸ್ಯೆಗೆ ಮನಸ್ಸು ಕೊಡಲಿಲ್ಲ. ಅವರ ಮುಂದಿರುವ ದೇವರ ವಾಕ್ಯಕ್ಕೆ ಮನಸ್ಸು ಕೊಟ್ಟರು. ಅದಕ್ಕೆ ಅವರ ಚರಿತ್ರೆ ಇವತ್ತು ನಾವು ಓದ್ತಾ ಇದ್ದೇವೆ. ಹಲ್ಲೆಲೂಯಾ. ಇನ್ನು ಶಬ್ದ ಹಲ್ಲೆಲೂಯಾ. ಸ್ಥಿರ ಚಿತ್ತದಿಂದ ಪ್ರಾರ್ಥಿಸು. ಸುಮ್ಮನೆ ಏನೋ ಮಾಡಬೇಕಂತ ರೀತಿಯಲ್ಲಿ ಮಾಡಬೇಡ. ಖಂಡಿತವಾಗಲೂ ಇವತ್ತು ನನ್ನ ಪ್ರಾರ್ಥನೆ ದೇವರು ಕೇಳಿಸ್ತಾನೆ. ಈ ಭಾವನೆಯಿಂದ ಕೂತ್ಕೋ ದೇವರ ಹತ್ರ. ದೇವರು ನನಗೆ ಇವತ್ತು ದರ್ಶನ ಕೊಡ್ತಾನೆ.
ಆ ಮನಸ್ಸಿನಿಂದ ಬಂದು ಕೂತ್ಕೋ ದೇವರ ಹತ್ರ. ದೇವರನಿಗೆ ಇವತ್ತು ವಾಕ್ಯದೊಟ್ಟಿಗೆ ಮಾತಾಡ್ತಾನೆ. ಆ ಆಸೆಯಿಂದ ಬಂದು ಕೂತ್ಕೋ ದೇವರ ಸನ್ನಿಧಿಯಲ್ಲಿ. ನಿನ್ನ ಪ್ರಾರ್ಥನೆ ದೇವರು ತಿರಸ್ಕರಿಸುವನಲ್ಲ. ನಿನ್ನ ಪ್ರಾರ್ಥನೆ ದೇವರು ಅಲ್ಲಗಳೆಯವನಲ್ಲ. ಸ್ಥಿರಚಿತ್ತದಿಂದ ಪ್ರಾರ್ಥಿಸಬೇಕು. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಮಸ್ಯೆಗಳು ಬರ್ತಾವೆ, ರೋಗಗಳು ಬರ್ತಾವೆ, ಕಷ್ಟಗಳು ಬರ್ತಾವೆ, ಅವಮಾನಗಳು ಬರ್ತಾವೆ. ಬರಲಿ, ತೊಂದರೆ ಇಲ್ಲ. ಅವುಗಳನ್ನು ದಾಟುವ ಶಕ್ತಿ ಕೊಡಪ್ಪ ಅಂತ ಕೇಳಿ, ಅವುಗಳಿಂದ ಹೊರಗೆ ಬರುವಂಥ ಕೃಪೆ ಕೊಡಪ್ಪ ಅಂತ ಕೇಳಿ, ಅವುಗಳನ್ನು ಸಹಿಸ್ಕೊಳ್ಳೋದು ತಾಳ್ಮೆ ಕೊಡಪ್ಪ ಅಂತ ಕೇಳಿ. ಆಗ ನಿನಗಿರುವ ಸಮಸ್ಯೆ ನಿನಗೆ ತಿಳಿಯದ ರೀತಿಯಲ್ಲಿ ಬಿಟ್ಟು ಹೋಗ್ತದೆ. ನಿನಗಿರೋ ಪರಿಸ್ಥಿತಿ ನಿನಗೆ ಗೊತ್ತಿಲ್ಲದ ರೀತಿಯಲ್ಲಿ ಬದಲಾಗ್ತದೆ. ಆಮೆನ್. ಹೇಳಿ ಹಲ್ಲೆಲೂಯಾ. ನಾನು ನಿನ್ನೆ ಒಂದು ಸಾಕ್ಷಿ ಹೇಳಿದೆ. ಒಬ್ಬರು ಮನೆಗೆ ಪ್ರಾರ್ಥನೆ ಕರೆದಿದ್ರು. ಯಾರು ಬಂದ್ರು ನಿನ್ನೆ? ಏನು ಹೇಳಿದೆ? ಎಲ್ಲವರೆಗೂ ಒಟ್ಟು ನೋವಿತ್ತು. ಒಂದು ವೇಳೆ ನನ್ನ ಪ್ರಾರ್ಥನೆಗೆ ಪ್ರಾಮುಖ್ಯತೆ ಕೊಡಲಿದ್ರೆ ಮತ್ತೆ ನಾವು ನನಗೆ ಹೋಗ್ತಿತ್ತ? ನೋವೈತೆ ಅಂತೇಳಿ ಚಿಂತಿಸಬೇಡ. ಆ ನೋವಿನಲ್ಲೇ ಕರ್ತನಿಗೆ ಮೊರೆ ಇಡು. ಆ ನೋವನ್ನು ಕರ್ತನ ಬಲ್ಲವನಾಗಿದ್ದಾನೆ. ಅಪೊಸ್ತಲರ ಜೀವನದಲ್ಲಿ ನೋಡಿದ್ರೆ, ಅಪೊಸ್ತಲ ಕೃತ್ಯ 16 ಅಂದ್ಕೊಳ್ತಾನೆ ನೋಡ್ರಿ. ಅಲ್ಲಿ ಅಪೊಸ್ತಲರಿಗೆ ಬಂದ ಶ್ರಮೆಗಳ ಮಧ್ಯದಲ್ಲಿ ಅವರು ಮಾಡಿದ ಕೆಲಸನ ಗೊತ್ತಾ? ಪೇತ್ರ ಯೋಹಾನರು ಸೆರೆಮನೆಯಲ್ಲಿ ತುಂಬ ನೋವಿನಲ್ಲಿ ಹಿಂಸೆ ಅನುಭವಿಸ್ತಿರುವ ಟೈಮಲ್ಲಿ ಕೂಡ ಸ್ಥಿರಚಿತ್ತರಾಗಿ 16ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಸ್ಥಿರಚಿತ್ತರಾಗಿ ದೇವರ ಕಡೆಗೆ ಮಧ್ಯರಾತ್ರಿ ಎದ್ದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅವರ ಪ್ರಾರ್ಥನೆ ದೇವರು ಅಲ್ಲಗಳಿಲಿಲ್ಲ. ಅವರ ಪ್ರಾರ್ಥನೆ ದೇವರು ತಿರಸ್ಕರಿಸಲಿಲ್ಲ. ಸೆರೆಮನೆಗೆ ಹಾಕಿದ್ರು ಪ್ರಾರ್ಥನೆ ಬಿಡಲಿಲ್ಲ. ಅರಮನೆ ಕರ್ಕೊಂಡೋದ್ರು, ಅವರು ಪ್ರಾರ್ಥನೆ ಬಿಡಲಿಲ್ಲ. ಬೀದಿಯಲ್ಲಿ ಕರ್ಕೊಂಡೋಗಿ ಬಿಟ್ಟರು, ಅವರು ಪ್ರಾರ್ಥನೆ ಬಿಡಲಿಲ್ಲ. ಸಾಮಾನ್ಯ ಒಂದು ಮನೆಗೆ ಹೋಗಿ ಕಳಿಸ್ಕೊಟ್ರು, ಅಲ್ಲಿ ಪ್ರಾರ್ಥನೆ ಬಿಡಲಿಲ್ಲ. ಎಡಬಿಡದೆ ಸ್ಥಿರಚಿತ್ತವರಾಗಿ ಪ್ರಾರ್ಥನೆ ಮಾಡೋದಕ್ಕಾಗಿಯೇ ಅವರ ಮೂಲಕ ದೇವರ ಕಾರ್ಯಗಳು, ಅವರ ಮೂಲಕ ದೇವರ ಮಹಿಮೆ ಅಲ್ಲಿ ಪ್ರಸಾರವಾಯಿತು. ಇವತ್ತು ನೀನು ನಿನ್ನ ಜೀವನದಲ್ಲಿ, ನಿನ್ನ ಕುಟುಂಬದಲ್ಲಿ ಆತನ ಕಾರ್ಯಗಳನ್ನು, ಆತನ ಆಶೀರ್ವಾದಗಳನ್ನು ಹೊಂದಿಕೊಳ್ಳಬೇಕಂದ್ರೆ ನೀನು ಪ್ರಾರ್ಥನೆಯನ್ನು ಮಾಡುವಂಥ ಮಗಳಾಗು. ಆಮೆನ್. ಹಲ್ಲೆಲೂಯಾ. ಜೋರೆಗಡ ಹಲ್ಲೆಲೂಯಾ. ಒಂದು ನಿಮಿಷ ಮಣಕಲಾಗ್ತೀರಾ? ನಾನು ನಿಮಗೋಸ್ಕರ ಪ್ರಾರ್ಥಿಸಲಿಕ್ಕಿದ್ದೇನೆ. ದೇವರೇ, ಪ್ರಾರ್ಥನೆ ಕೆಲವು ಸಮಯ, ಕೆಲವು ನಿಮಿಷಗಳ ಕಾಲ ಪ್ರಾರ್ಥನೆ ಇರೋಣ. ದೇವ, ಈಗ ಹೇಳ್ತದೆ ಸ್ವಾಮಿ, ಯೆಹೋವನು ನಮ್ಮನ್ನು ನೆನಪು ಮಾಡಿಕೊಂಡಿದ್ದಾನೆ. ಸಣ್ಣವರ ಮೊದಲುಗೊಂಡು ದೊಡ್ಡವರ ಪರ್ಯಾಂತರ ಎಲ್ಲರನ್ನು ಆಶೀರ್ವದಿಸ್ತಾನೆ. ಥ್ಯಾಂಕ್ ಯು ಲಾರ್ಡ್. దయచేసి